ಜ್ವರ, ಕೆಮ್ಮು, ನೆಗಡಿ, ಅಂದರೆ ಶೀತ ಇದೆಲ್ಲ ವೆರಿ ವೆರಿ ಕಾಮನ್. ಸೊ ಮನೆ ಮದ್ದು ಏನೆಲ್ಲ ಮಾಡಬಹುದು ಅಥವಾ ನಾನೇನೇನು ಸದ್ಯಕ್ಕೆ ಮನೆ ಮದ್ದನ್ನು ನೇಸರಂಗೆ ಅವಳ ಮೇಲೆ ಒಂದು ಪ್ರಯೋಗ ಮಾಡಿ ಅದು ಹಲೋ, ಎಲ್ರಿಗೂ ನಮಸ್ಕಾರ. ಈಗಿನ ಕ್ಲೈಮೇಟಲ್ಲಿ ಸ್ಲೋ ಮಾರ್ನಿಂಗ್ಸ್ ಒಂದು ಬ್ಯೂಟಿಫುಲ್ ಅನುಭವ. ಬೆಳಗ್ಗೆ ಎದ್ದ ತಕ್ಷಣ ಅರಿಶಿಣದ ನೀರನ್ನು ಕುಡಿದಿದ್ದಾಯಿತು. ಬೇಗ ಫ್ರೆಶ್ ಅಪ್ ಆಗಿ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೆಜಿಮ್ನ ಮುಗಿಸ್ಕೊಂಡು ಬಿಡ್ತೀನಿ. ಇವತ್ತು ಡರ್ಮಕೋರ್ ಅವರ ಪ್ರಾಡಕ್ಟ್ಸ್ನ ಬಳಸಿ ಸಿಂಪಲ್ ಸ್ಕಿನ್ ರೆಜಿಮ್ ಮಾಡ್ಕೊತಿದ್ದೀನಿ. ಮೊದಲ ಸ್ಟೆಪ್ ಡರ್ಮಕೋರ್ ಅವರ 1% ಕೋಜಿಕ್ ಆಸಿಡ್ ಫೇಸ್ ವಾಶ್. ಇದರಲ್ಲಿ ಕೋಜಿಕ್ ಆಸಿಡ್ ಹಾಗೆಯೇ ಆಲ್ಫಾ ಆರ್ಬಿಟೈನ್ ಇದೆ, ಹಾಗಾಗಿ ಪಿಗ್ಮೆಂಟೇಷನ್ ಅಂಡ್ ಡಾರ್ಕ್ ಸ್ಪಾಟ್ಸ್ ನ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಇದು ಸೂಪರ್ ಜೆಂಟಲ್ ಆಗಿದೆ ಅಂಡ್ ವಾಶ್ ಆದ್ಮೇಲೆ ಸ್ಕಿನ್ ಡ್ರೈ ಆಗೋದಿಲ್ಲ, ಟೈಟ್ ಅನ್ಸೋದಿಲ್ಲ, ಬದಲಾಗಿ ಹೈಡ್ರೇಟಿಂಗ್ ಅನ್ಸುತ್ತೆ. ನೆಕ್ಸ್ಟ್ ಸ್ಟೆಪ್ 2% ಕೋಜಿಕ್ ಆಸಿಡ್ ಸಿರಮ್. ಈವನ್ ಸ್ಕಿನ್ ಟೋನ್ ಹಾಗೆಯೇ ಡಿಸ್ಕಲರೇಷನ್ ಪ್ರಿವೆಂಟ್ ಮಾಡೋದಕ್ಕೆ ದಿಸ್ ಸಿರಮ್ ಇಸ್ ಪರ್ಫೆಕ್ಟ್ ಸೊಲ್ಯೂಷನ್. ಇದರಲ್ಲಿರುವ ಕೋಜಿಕ್ ಆಸಿಡ್ ಅಂಡ್ ಆಲ್ಫಾ ಆರ್ಬಿಟೈನ್ ಕಾಂಬಿನೇಷನ್ ಪಿಗ್ಮೆಂಟೇಷನ್ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲದ್ರ ಜೊತೆಗೆ ಪೊಲ್ಯೂಷನ್ ಹಾಗೂ UV ರೇಸ್ ಇಂದ ಆಗುವಂತಹ ಡ್ಯಾಮೇಜ್ ನ ಕೂಡ ತಡೆಗಟ್ಟುತ್ತೆ. ನೆಕ್ಸ್ಟ್ ಕಮ್ಸ್ ಸನ್ಸ್ಕ್ರೀನ್. ಮನೆ ಒಳಗಿರ್ಲಿ ಹೊರಗಡೆ ಇರಲಿ ಸನ್ಸ್ಕ್ರೀನ್ ಈಸ್ ಮಸ್ಟ್. UVA ಅಷ್ಟೇ ಅಲ್ಲ, ನಮ್ಮ ಗ್ಯಾಜೆಟ್ಸ್ ಇಂದ ಬರುವಂತಹ ಬ್ಲೂ ಲೈಟ್ ನಿಂದಲೂ ಕೂಡ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ನಾನೀಗ ಡರ್ಮಕೋರ್ ಅವರ 1% ಹೈಲುರಾನಿಕ್ ಸನ್ಸ್ಕ್ರೀನ್ ಅಕ್ವಾಜೆಲ್ ನ ಬಳಸ್ತಾ ಇದ್ದೀನಿ. ಇದರಲ್ಲಿ SPF 50 PA4+ ಹಾಗೆ ಇದು ಸೂಪರ್ ಲೈಟ್ ವೇಟ್ ಇದೆ. ಇದೊಂದು ರೀತಿ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅನ್ನಿಸ್ತಿದೆ. ವೈಟ್ ಕಾಸ್ಟ್ ಕೂಡ ಇರೋದಿಲ್ಲ. ಇನ್ನು ತುಂಬಾ ಜನಕ್ಕೆ ಲಿಪ್ ಪಿಗ್ಮೆಂಟೇಷನ್ ಕೂಡ ಇರುತ್ತೆ, ಸೊ ಅದಕ್ಕೆ ಸನ್ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. 1% ಕೋಜಿಕ್ ಆಸಿಡ್ ಲಿಪ್ ಬಾಮ್. ಇದರಲ್ಲಿ SPF 30 ಇದ್ದು ಲಿಪ್ಸ್ ನ ಸೂಪರ್ ಹೈಡ್ರೇಟೆಡ್ ಆಗಿ ಇರಿಸೋದಲ್ಲದೆ ಡಾರ್ಕ್ ಲಿಪ್ ಸಮಸ್ಯೆನ ಟ್ಯಾಕಲ್ ಮಾಡುತ್ತೆ. ಈ ಎಲ್ಲ ಪ್ರಾಡಕ್ಟ್ಸ್ ಗಳನ್ನ ಡರ್ಮಟಾಲಜಿಸ್ಟ್ ಡಿಸೈನ್ ಮಾಡಿದ್ದು. ಇಟ್ಸ್ ಸೇಫ್ ಅಂಡ್ ಎಫೆಕ್ಟಿವ್. ಸೊ ಹೊರಗಡೆ ಯಾವುದೇ ಸ್ಕಿನ್ ಸರ್ವಿಸ್ ತಗೊಳ್ಳದೆ ಮನೇಲೆ ಒಂದೊಳ್ಳೆ ಸ್ಕಿನ್ ಕೇರ್ ರೂಟೀನ್ ನೀವು ಟ್ರೈ ಮಾಡಬಹುದು. ಈ ಪ್ರಾಡಕ್ಟ್ಸ್ ನ ಡರ್ಮಕೋ ವೆಬ್ಸೈಟ್ ಅಲ್ಲಿ ಹಾಗೆ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಂಡ್ ಪರ್ಪಲ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು. ರಾಗಿ ಲಡ್ಡುನ ಇವತ್ತು ಮಾಡ್ತಾ ಇದ್ದೀನಿ. ಸೊ ರಾಗಿ ಹುರಿ ಹಿಟ್ಟನ್ನ ಇವತ್ತು ಬಳಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಇದಿಷ್ಟು ಇಂಗ್ರೀಡಿಯೆಂಟ್ಸ್. 1 ಕಪ್ ರಾಗಿ ಹುರಿ ಹಿಟ್ಟು, 1 ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂದ್ರೆ ಒಣಗಿರುವಂತಹ ಕಾಯಿ ತುರಿ, 1 ಬಟ್ಲು ಬೆಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸ್, ಚಕ್ಕೆ ಮತ್ತೆ ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಬಾಣಲಿಯಲ್ಲಿ ನಾನು ತುಪ್ಪನ ಹಾಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ ನ ಹುರ್ಕೊಂಡ್ ಬಿಡ್ತೀನಿ. ನಾನು ಬಾದಾಮಿ, ಗೋಡಂಬಿ, ಪಿಸ್ತಾನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ತುಂಡು ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ಅವಶ್ಯಕತೆ ಇಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪನ ಹಾಕೋಬೇಕಾಗತ್ತೆ. ಇದಾದ ಮೇಲೆ ಒಣಗಿರುವಂತಹ ಕಾಯಿ ತುರಿನ ಹಾಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ಅದು ಸ್ವಲ್ಪ ಕೆಂಪು ಬರೋ ತನಕ ಹುರ್ಕೋತೀನಿ. ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಸೇರಿಸ್ಕೋತೀನಿ. ಬೆಲ್ಲ ಸ್ವಲ್ಪ ಕರಗಿದ ಮೇಲೆ ನಾನು ರಾಗಿ ಹುರಿ ಹಿಟ್ಟನ್ನ ನಿಧಾನವಾಗಿ ಹಾಕೋತೀನಿ. ಏನಾದ್ರೂ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ಹಾಲನ್ನ ಪದೇ ಪದೇ ಕೂಡ ನೀವು ಬಳಸ್ಕೋಬಹುದು. ಆದ್ರೆ ನೆನಪಿರ್ಲಿ, ಉಂಡೆ ಅದಕ್ಕೆ ಬರುವ ಹಾಗೆ ನೀವು ಕರೆಕ್ಟ್ ಆಗಿ ಬೆರೆಸ್ಕೋಬೇಕಾಗತ್ತೆ. ಈಗ ನಾನು ನಿಧಾನವಾಗಿ ರಾಗಿ ಹುರಿ ಹಿಟ್ಟನ್ನ ಬೆರೆಸ್ಕೊಂಡೆ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಮತ್ತೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡೆ. ನೋಡಿ, ಈ ರೀತಿ ಚೆನ್ನಾಗಿ ಮಿತ್ಕೋಬೇಕು. ರಾಗಿ ಹುರಿ ಹಿಟ್ಟು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸೋ ಅಂತ ಅಥವಾ ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. ಫೈನಲ್ ಆಗಿ ನಾನು ಚಕ್ಕೆ ಮತ್ತೆ ಯಾಲಕ್ಕಿ ಪುಡಿ ಬೆರೆಸ್ಕೊಂಡೆ, ಹಾಗೆ ಡ್ರೈ ಫ್ರೂಟ್ಸ್ ನ ಕೂಡ ಬೆರೆಸ್ಕೊಂಡೆ. ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾನು ಉಂಡೆ ಆಕಾರದಲ್ಲಿ ಮಾಡ್ಕೋತಾ ಇದ್ದೀನಿ. ರಾಗಿ ಹುರಿ ಹಿಟ್ಟು ಸಖತ್ತು ಆರೋಗ್ಯಕ್ಕೆ ಒಳ್ಳೇದು. ಅದನ್ನ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಜ್ಜಿಗೆ ಮಾಡ್ಕೊಂಡು ಕುಡಿತಾರೆ, ಹಾಗೆ ಅಂಬ್ಲಿ ತರ ಅಥವಾ ಗಂಜಿ ತರ ಮಾಡ್ಕೊಂಡು ಕುಡಿಯೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಈ ರಾಗಿ ಹುರಿ ಹಿಟ್ಟಿನ ಉಂಡೆ ನೋಡೋದಕ್ಕೂ ಸೂಪರ್, ಮಾಡೋದಕ್ಕೂ ಈಸಿ, ತಿನ್ನೋದಕ್ಕೂ ಸಖತ್ ಟೇಸ್ಟಿ ಆಗಿರುತ್ತೆ. ಡೆಫಿನೆಟ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ. ತುಂಬ ಜನ ಮಕ್ಕಳಿರೋರಿಗೆ ಇದ್ರ ಅನುಭವ ಆಗಿರುತ್ತೆ. ಅದು ಈ ಒಂದು ಪೀರಿಯಡಲ್ಲಂತೂ ತುಂಬ ಜ್ವರ, ಕೆಮ್ಮು, ನೆಗಡಿ, ಅಂದರೆ ಶೀತ ಇದೆಲ್ಲ ವೆರಿ ವೆರಿ ಕಾಮನ್.
ಸೊ ಮನೆ ಮದ್ದು ಏನೆಲ್ಲ ಮಾಡಬಹುದು ಅಥವಾ ನಾನೇನೇನು ಸದ್ಯಕ್ಕೆ ಮನೆ ಮದ್ದನ್ನು ನೇಸರಂಗೆ ಅವಳ ಮೇಲೆ ಒಂದು ಪ್ರಯೋಗ ಮಾಡಿ ಅದು ಸಕ್ಸಸ್ ಆಗಿ ಸದ್ಯಕ್ಕೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ, ಅವುಗಳ ಬಗ್ಗೆ ನಾನು ಮಾತಾಡ್ತೀನಿ. ಯೂಶಲಿ ಈ ಒಂದು ಥಂಡಿ ವಾತಾವರಣ ಆಗಿರ್ಬೋದು, ಆಲ್ಸೋ ಚಿಕ್ಕ ಮಕ್ಕಳಲ್ಲಿ ಅಂದರೆ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಅಷ್ಟೊಂದು ಇನ್ನೂ ಇಮ್ಯುನಿಟಿ ಪವರ್ ಇಲ್ಲದೆ ಇರೋದ್ರಿಂದ ಆದಷ್ಟು ಬೇಗ ನೆಗಡಿ, ಕೆಮ್ಮು, ಜ್ವರ ಬರುವಂಥದ್ದು. ಅದರಲ್ಲೂ ನೆಗಡಿ ಮತ್ತು ಕೆಮ್ಮು ಅಂತೂ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಬಳಸಿ ನನಗೆ ರಿಸಲ್ಟ್ ಬಂದು ಓಕೆ ನಿಮ್ಮ ಹತ್ರ ಹಂಚ್ಕೋಬಹುದು ಅನ್ನುವಂಥ ಕೆಲವೊಂದು ಮಾಹಿತಿನ ಹಂಚ್ಕೋತೀನಿ. ಬಟ್ ಸ್ಟಿಲ್ ನಾನು ಹೇಳಿದ ತಕ್ಷಣ ನೀವು ಮಾಡಲೇಬೇಕು ಅಂತಿಲ್ಲ. ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಮಗು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೀವು ಮೊದಲು ಗಮನ ಇಟ್ಟು ಅದು ಏನೂ ಸೈಡ್ ಎಫೆಕ್ಟ್ ಆಗಿಲ್ಲ ಅಂತ ಅಂದಾಗ ಮಾತ್ರ ದಯವಿಟ್ಟು ಬಳಸಿ. ಇದೊಂಥರ ನಾನು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ, ಬಿಕಾಸ್ ಪ್ರತಿಯೊಂದು ಮಗುನೂ ಒಂದೊಂದಕ್ಕೆ ಒಂದೊಂದು ರೀತಿ ರಿಯಾಕ್ಟ್ ಮಾಡ್ತಿರುತ್ತೆ. ಸೊ ನನ್ನ ಮಗುಗೆ ಸೂಟ್ ಆಗಿರೋದು ನಿಮ್ಮ ಮಗುಗೆ ಸೂಟ್ ಆಗದೇ ಇರಬಹುದು. ಬಟ್ ಅಫ್ಕೋರ್ಸ್ ಈ ಹಿರಿಯರು ಅಂದರೆ ಹಿಂದಿನ ಕಾಲದಿಂದನೂ ಕೆಲವೊಂದು ವಸ್ತುಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿನ ಕೊಡ್ತಾನೆ ಬಂದಿದ್ದಾರೆ. ಸೊ ಆ ಒಂದು ಕೆಲವು ವಸ್ತುಗಳ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಮೊದಲನೇದಾಗಿ ದೊಡ್ಡಪತ್ರೆ ಎಲೆ ಅಂತೂ ನೀವು ತುಂಬ ಸಲ ನನ್ನ ವಿಡಿಯೋದಲ್ಲಿ ಬಾಲ್ಕನಿ ತೋರಿಸಿದಾಗ ನೋಡಿರ್ತೀರ, ತುಂಬಾ ಬೆಳೆದ್ಬಿಡ್ತೀನಿ. ನಾನಂತೂ ಒಂದು 4-5 ಪಾಟ್ ತುಂಬ ದೊಡ್ಡಪತ್ರೆ ಬೆಳೆದ್ಬಿಟ್ಟಿದ್ದೀನಿ. ಇದು ದೊಡ್ಡಪತ್ರೆ ಒಂದು ರೀತಿ ಸೇವಿಯರ್ ಅಂತ ಹೇಳ್ಬೋದು. ಉಬ್ಬಸ, ನೆಗಡಿ, ಕೆಮ್ಮು, ಜ್ವರ, ಶೀತ ಹೀಗೆ ಎಲ್ಲದಕ್ಕೂ ಇದೊಂದು ರಾಮಬಾಣ ಅಂತ ಹೇಳ್ಬೋದು. ಇನ್ನು ಇದನ್ನು ಬಳಸೋದು ಕೂಡ ತುಂಬಾ ಸುಲಭ, ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಮೊದಲಿಗೆ ದೊಡ್ಡಪತ್ರೆ ಎಲೆನ ನೀಟಾಗಿ ನಾನು ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಮಾಡ್ಕೋತೀನಿ. ಅದಾದಮೇಲೆ ಒಂದು ಹಂಚನ್ನು ಬಿಸಿ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ಅದನ್ನು ಫ್ರೈ ಮಾಡ್ಕೋತೀನಿ. ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಅವಸರ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಬಿಸಿ ಮಾಡಿದಂಥ ಎಲೆನ ತಲೆಗೆ ಕಟ್ಟಿದ್ರು ಕೂಡ ಜ್ವರ ಇಳಿಯುತ್ತೆ ಅಂತ ಹೇಳ್ತಾರೆ. ನಾನೀಗ ಬಿಸಿ ಮಾಡಿದಂಥದ್ದನ್ನು ಸ್ವಲ್ಪ ಜಜ್ಕೊಂಡು ಈ ರೀತಿ ರಸ ತಗೋತಾ ಇದ್ದೀನಿ. ಇದನ್ನ ಬೇಬಿ ಮೆಡಿಸಿನ್ ಡ್ರಾಪರ್ ಏನಿರುತ್ತೆ ಅದರ ಸಹಾಯದ ಮೂಲಕ ಒಂದು 10ರಿಂದ 15 ಡ್ರಾಪ್ ಮಗುಗೆ ಹಾಕಬಹುದು. ದೊಡ್ಡವರು ಕೂಡ ಇದನ್ನ ಒಂದು 4ರಿಂದ 5 ಚಮಚ ಹುಷಾರಿಲ್ಲದೆ ಇರುವಾಗ ಸೇವಿಸಬಹುದು. ಇನ್ನು ತುಂಬ ಜನ ಹೇಳ್ತಾರೆ ಇದು ಕಾಮಾಲೆ ರೋಗಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಒಂದು 10ರಿಂದ 15 ದಿನ 4 ಎಲೆನ ದಿನನಿತ್ಯ ತಿಂತಾ ಬಂದರೆ ಕಾಮಾಲೆ ರೋಗ ಕೂಡ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಕ್ಕಳಿಗೆ ಚಿಕ್ಕ ಹುಳ ಏನಾದರೂ ಕಡಿದ್ರೂ ಕೆಂಪಾಗುತ್ತೆ, ಈವನ್ ಸೊಳ್ಳೆ ಕಡಿಯೋದಾಗಿರ್ಬೋದು, ಇರುವೆ ಕಡಿಯೋದಾಗಿರ್ಬೋದು, ಒಂಥರ ತುರಿಕೆ ಬಂದಂಗೆ ಆಗುತ್ತೆ. ಸೊ ಚಿಕ್ಕವ್ರಿಗಷ್ಟೇ ಇವನ್ ನಾವು ಕೂಡ ಆ ಥರದ ಹುಳ ಹುಪ್ಪಡಿ ಏನಾದರೂ ಕಚ್ಚಿರುವಂಥ ಜಾಗದಲ್ಲಿ ಈ ದೊಡ್ಡಪತ್ರೆ ಎಲೆನ ಸ್ವಲ್ಪ ಸವರ್ಕೊಂಡ್ರೆ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಕಾಮ್ ಡೌನ್ ಅಂತ ಅನಿಸುತ್ತೆ, ಸೂದನ್ ಅಂತ ಅನಿಸುತ್ತೆ, ಸ್ಕಿನ್ ಇರಿಟೇಷನ್ ಇಲ್ಲದೆ, ಇನ್ಫ್ಲಮೇಷನ್ ಇಲ್ಲದೆ ತುಂಬ ಕಾಮ್ ಅಂತ ಅನಿಸುತ್ತೆ. ಇನ್ನು ದೊಡ್ಡಪತ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಚಟ್ನಿ ಮಾಡ್ತಾರೆ, ತಂಬುಳಿ ಮಾಡ್ತಾರೆ, ಅಡುಗೆಗಳಲ್ಲೂ ಕೂಡ ದೊಡ್ಡಪತ್ರೆನ ಬಳಸ್ತಾರೆ. ಇದಿಷ್ಟು ದೊಡ್ಡಪತ್ರೆ ಬಗ್ಗೆ ಮಾಹಿತಿ ಆಯಿತು. ಇನ್ನು ಎಷ್ಟು ವರ್ಷದಿಂದ ಅಥವಾ ಎಷ್ಟು ತಿಂಗಳಿಂದ ದೊಡ್ಡಪತ್ರೆ ರಸವನ್ನ ಅಥವಾ ದೊಡ್ಡಪತ್ರೆ ಎಲೆನ ಬಳಸ್ಬೋದು ಅಂದರೆ, ನಾನು ಆ್ಯಕ್ಚುಲಿ ನೇಸರಂಗೆ 3 ತಿಂಗಳು ಆದ ತಕ್ಷಣನೇ ಬಳಸೋದಕ್ಕೆ ಶುರು ಮಾಡಿದೆ. ಅವಳು ಯಾವಾಗ ಒಂದು ಸ್ವಲ್ಪ ರನಿ ನೋಸ್ ಅನಿಸಿದ್ರು, ಸ್ವಲ್ಪ ಅವಳು ಕಾಫ್ ಅಂತ ಏನಾದರೂ ಅನಿಸಿದ್ರು, ನಾನು ಅದನ್ನು ಕೊಡೋದಕ್ಕೆ ಶುರು ಮಾಡಿದೆ. ಬಟ್ ತುಂಬ ಜನ 6 ಮಂತ್ಸ್ ಅಂದರೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ನಿಮ್ಮ ಮಗುವಿನ ಅಕಾರ್ಡಿಂಗ್ಲಿ, ನಿಮ್ಮ ಮಗುವಿನ ಅದರ ಸೂಕ್ಷ್ಮತೆನ ಗಮನದಲ್ಲಿ ಇಟ್ಕೊಂಡು ನೀವು ಡೆಫಿನೆಟ್ಲಿ ಬಳಸ್ಬೋದು. ಇನ್ನು ಎರಡನೆಯ ಮನೆಮದ್ದು ಇಂಕ್ ನಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅಳಲೆಕಾಯಿ ಅಂತ ಹೇಳ್ತಾರೆ, ಹರಿಕಾಯಿ ಅಂತ ಹೇಳ್ತಾರೆ, ಕಡುಕಾಯಿ ಅಂತ ಕೂಡ ಹೇಳ್ತಾರೆ. ಸೊ ಅಳಲೆಕಾಯಿ ಬಂದು ತುಂಬ ಜನಕ್ಕೆ ಗೊತ್ತಿರುತ್ತೆ ನೋಡಿ, ಈ ಥರ ಇರುತ್ತೆ, ಒಂದು ರೀತಿ ಜಾಕಾಯಿ ಥರನೇ ಇರುತ್ತೆ. ಸೊ ಇದು ಕೂಡ ನೆಗಡಿ, ಕೆಮ್ಮು, ಅಜೀರ್ಣ ಮತ್ತು ಗ್ಯಾಸ್ ಫಾರ್ಮ್ ಆಗಿರುವಂಥದ್ದು, ಜೀರ್ಣಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲದಕ್ಕೂ ಇದು ರಾಮಬಾಣ ಅಂತ ಹೇಳ್ಬೋದು. ಬಟ್ ಸಣ್ಣ ಮಕ್ಕಳದು ಅಂದರೆ 6 ತಿಂಗಳ ಒಳಗಿನ ಮಕ್ಕಳಿಗೆ ಡೈಜೆಸ್ಟಿವ್ ಟ್ರ್ಯಾಕ್ ಇನ್ನೂ ತುಂಬಾ ಮಚೂರ್ ಆಗಿರೋದಿಲ್ಲ. ಸೊ ಹಾಗಾಗಿ ಬಳಸ್ಬೇಡಿ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ 3 ತಿಂಗಳು ಆದ ತಕ್ಷಣವೇ ಬಳಸೋದಕ್ಕೆ ಶುರು ಮಾಡೋರು, ಇನ್ನು ತುಂಬ ಚಿಕ್ಕ ಮಕ್ಳಿಗೂ ಕೂಡ ಬಳಸ್ತಿದ್ರಂತೆ. ಬಟ್ ನಾನು ನೇಸರಂಗಿ ಎಲ್ಲದನ್ನು 3 ತಿಂಗಳು ಆದಮೇಲೆ ಬಳಸೋದಕ್ಕೆ ಶುರು ಮಾಡಿದ್ದೀನಿ. ಸೊ ಇದನ್ನು ಬಳಸೋದು ಕೂಡ ತುಂಬಾ ಸುಲಭ. ನಾನಿಲ್ಲಿ ಸ್ವಲ್ಪ ಎದೆ ಹಾಲನ್ನು ಹಾಕೋತಾ ಇದ್ದೀನಿ, ನೀರನ್ನ ಕೂಡ ಬೆರೆಸ್ಕೋಬಹುದು. ಇದ್ರ ಮೇಲೆ ಅಳಲೆಕಾಯಿನ ನಾನು ಈ ರೀತಿ ನೀಟಾಗಿ ತೆಯ್ಕೋತಾ ಇದ್ದೀನಿ. ಸ್ವಲ್ಪ ತೆಯ್ದ ಮೇಲೆ ಈ ರೀತಿ ನಾನು ಒಂದು ಬಟ್ಲಲ್ಲಿ ತಗೋತಾ ಇದ್ದೀನಿ. ಇದನ್ನ ನೀವು ಡೈರೆಕ್ಟ್ ಆಗಿ ಸ್ಪೂನ್ ಅಲ್ಲೂ ಕೂಡ ಹಾಕಬಹುದು. ಸ್ವಲ್ಪ ಅದಕ್ಕೆ ಹಾಲನ್ನು ಅಥವಾ ನೀರನ್ನ ಬೆರೆಸಿ ಮೆಡಿಸಿನ್ ಡ್ರಾಪರ್ ಸಹಾಯದ ಮೂಲಕ ಕೂಡ ನೀವು ಮಗುಗೆ ಹಾಕಬಹುದು. ಟ್ರಸ್ಟ್ ಮೀ, ನೇಸರನ ಜೊತೆಗೆ ನನಗೂ ಕೂಡ ಈ ಎಲ್ಲ ಮದ್ದುಗಳು ಸಾಕಷ್ಟು ಯೂಸ್ಫುಲ್ ಆಗಿದೆ. ಇನ್ನು ಈ ಟೆಕ್ನಾಲಜಿನ ಬಳಸ್ಕೊಂಡು ಅನ್ನೋದಾದರೆ ಹ್ಯೂಮಿಡಿಫೈಯರ್, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದ್ದೇನೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಬಿಕಾಸ್ ನನಗೆ ಪರ್ಸ್ನಲಿ ಹ್ಯೂಮಿಡಿಫೈಯರ್ ಬಗ್ಗೆ ಡೆಫಿನೆಟ್ಲಿ ಗೊತ್ತಿರಲಿಲ್ಲ. ನಿಜವಾಗ್ಲೂ ಅದು ಗೊತ್ತಾಗಿ ಅದನ್ನು ಬಳಸೋದಕ್ಕೆ ಶುರು ಮಾಡಿದ್ಮೇಲೆ
ಇಟ್ಸ್ ಸೂಪರ್ ಕೂಲ್. ಹ್ಯೂಮಿಡಿಫೈಯರ್ ತುಂಬ ಚೆಂದ ವರ್ಕ್ ಆಗುತ್ತೆ. ಫಸ್ಟ್ಲಿ ನಮ್ಮ ವಾತಾವರಣದಲ್ಲಿ ಆ ಡ್ರೈ ಏರ್ ಏನಿದೆ, ನಾವು ಅದರಲ್ಲೂ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಆ ಡ್ರೈ ಏರಿಂದ ಎದ್ದ ತಕ್ಷಣ ತುಂಬ ಕಂಜೆಷನ್ ಅನಿಸುತ್ತೆ, ಎಲ್ಲ ಡ್ರೈ ಅಂತ ಅನಿಸ್ತಾ ಇರುತ್ತೆ. ನೇಸಲ್ ಟ್ರ್ಯಾಕ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಆ್ಯಂಡ್ ಈವನ್ ಒಂದ್ಸಲಿ ರನಿ ನೋಸ್ ಶುರು ಆಗುತ್ತೆ. ಈ ಎಲ್ಲ ಸಮಸ್ಯೆಗಳು ತುಂಬಾ ಸರ್ವೇ ಸಾಮಾನ್ಯ. ಅದರಲ್ಲೂ ಮಕ್ಕಳಿಗಂತೂ ಟ್ರಸ್ಟ್ ಮೀ, ಅವರು ತುಂಬ ಜನ ಮಕ್ಕಳಿಗೆ ಯಾವಾಗಲೂ ಆ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹ್ಯೂಮಿಡಿಫೈಯರ್ ಥ್ರೂ ಏನು ಗಾಳೀಲಿ ಮಾಯ್ಚರ್ ಕಂಟೆಂಟ್ ಬರುತ್ತೋ, ಸೊ ಅದು ನಮ್ಮ ಮ್ಯೂಕಸ್ನ ಬ್ರೇಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಸ್ಕಿನ್ ಅಷ್ಟೇ ನಮಗೆ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳೋದಲ್ಲ, ನಮ್ಮ ನೋಸ್ ಮತ್ತು ಗಂಟಲು ಏರಿಯಾ ಇದು ಕೂಡ ಒಂದು ರೀತಿ ಮಾಯ್ಶ್ಚರ್ ಆಗಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಇರಿಟೇಷನ್, ಇನ್ಫ್ಲಮೇಷನ್ ಮತ್ತು ರನಿ ನೋಸ್, ಸ್ಟಫಿ ನೋಸ್, ಡ್ರೈ ಕಾಫ್, ಅದರಿಂದ ಮತ್ತೆ ತಲೆನೋವು, ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೋದು. ಅದರಲ್ಲೂ ನೈಟ್ ಹೊತ್ತು ನಾವು ಅದನ್ನು ಬಳಸೋದ್ರಿಂದ ಬೆಳಗ್ಗೆ ಎದ್ದಾಗ ಡೆಫಿನೆಟ್ಲಿ ಒಂದು ಫ್ರೆಶ್ ಫೀಲ್ ಅಂತ ಅನಿಸುತ್ತೆ. ಚಿಕ್ಕ ಮಕ್ಕಳಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಅದರಿಂದ ಸಾಕಷ್ಟು ಪ್ರಯೋಜನ ಆಗಿದೆ. ಪರ್ಸ್ನಲಿ ನನಗೆ ತುಂಬ ಹೆಲ್ಪ್ ಆಗಿರುವಂಥದ್ದು ಹ್ಯೂಮಿಡಿಫೈಯರ್. ಸೊ ಡೆಫಿನೆಟ್ಲಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ನೀವು ಗೂಗಲಲ್ಲಿ ಕೂಡ ಚೆಕ್ ಮಾಡಿ ಆ್ಯಂಡ್ ಅದನ್ನು ಬಳಸಿ ನೋಡಿ. ಡೆಫಿನೆಟ್ಲಿ ಯು ವಿಲ್ ಥ್ಯಾಂಕ್ ಮೀ ಲೇಟ್. ಎಸ್, ಇವತ್ತು ನಾನು ಹೇಳಿದಂತಹ ಕೆಲವೊಂದು ಮಾಹಿತಿಗಳು ಯಾರಿಗಾದ್ರೂ ಒಬ್ರಿಗಾದ್ರೂ ಸಹಾಯ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಮತ್ತೊಂದು ಹೊಸ ವ್ಲಾಗ್ ನಮಗೆ ಸಿಗ್ತೀನಿ. ಟೇಕ್ ಕೇರ್.